ॐ गणनात्वा गणपतिगं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पत आनः शृण्वन्नोतभिः सेदसादनम् महागणपतये नमः। ॐ हंस हंसाय विद्महे परमहंसाय धीमहि तन्नो हंसः प्रचोदयात्। ॐ नमो हिरण्यबाहवे हिरण्यवर्णाय हिरण्यरूपाय हिरण्यपतये अम्बिकापतय उमापतये पशुपतये नमो नमः। Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಅತ್ಯಂತ ಪವಿತ್ರವಾದಂತಹ ದಿನ, ಆಷಾಢ ಶುದ್ಧ ಏಕಾದಶಿ. ಪಂಢರಾಪುರದಲ್ಲಿ ವಿಶೇಷವಾದಂತಹ ಕೈಂಕರ್ಯ. ಇಂದಿನಿಂದ ಅನೇಕ ಯತಿಪುಂಗವರು ತಮ್ಮ ಚಾತುರ್ಮಾಸ್ಯವನ್ನು ಆರಂಭ ಮಾಡ್ತಾರೆ. ಇನ್ನು 4 ದಿವಸದಲ್ಲಿ ಗುರುಪೂರ್ಣಿಮೆ. ಆ ದಿನದಿಂದ ಮತ್ತಷ್ಟು ಯತಿಪುಂಗವರು, ಪೀಠಾಧಿಪತಿಗಳು, ಜಗದ್ಗುರುಗಳು ತಮ್ಮ ಚಾತುರ್ಮಾಸ್ಯವನ್ನು ಆರಂಭ ಮಾಡ್ತಾರೆ. ಶ್ರೇಷ್ಠವಾದಂತಹ ಆಷಾಢ ಮಾಸ, ಮಳೆಗಾಲ. ಈ ತಂಪಿನ ವಾತಾವರಣದ ಈ ಭಾನುವಾರದ ಮುಸ್ಸಂಜೆಯಲ್ಲಿ ಬ್ರಹ್ಮಜ್ಞಾನಾವಳಿ ಈ ಕೃತಿಯ ಶ್ಲೋಕಗಳ ಪಾರಾಯಣ. ಬ್ರಹ್ಮಜ್ಞಾನಾವಳಿ. असंगोहम 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 पुनः पुनः सच्चिदानंदरूपोहम अहमेवाहमव्ययः नित्यशुद्धविमुक्तोऽहं निराकारोऽहमव्ययः भूमानन्दस्वरूपोऽहम् अहमेवाहमव्ययः नित्योऽहं निरवद्योऽहं निराकारोऽहमच्युतः परमानन्दरूपोऽहम् अहमेवाहमव्ययः शुद्धचैतन्यरूपोऽहम् आत्मा रामोऽहमेव च अखण्डानन्दरूपोऽहम् अहमेवाहमव्ययः प्रत्यक्चैतन्यरूपोऽहम् शान्तोऽहं प्रकृतेः
परः शाश्वतानन्दरूपोऽहम् अहमेवाहमव्ययः तत्त्वातीतपरात्माहम् मध्यातीतः परः शिवः मायातीतः परं ज्योतिः अहमेवाहमव्ययः। ಆಷಾಢ ಶುದ್ಧ ಏಕಾದಶಿಯ ಈ ಪವಿತ್ರ ದಿನದಂದು ಸುಂದರವಾದ ಪಾಂಡುರಂಗ ಭಜನೆಯನ್ನು ಮಾಡೋಣ. ನಾವು ಹೇಳ್ಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ರಾಮ ಕೃಷ್ಣ ಹರೇ ಮುಕುಂದ ಮುರಾರಿ ರಾಮ ಕೃಷ್ಣ ಹರೇ ಮುಕುಂದ ಮುರಾರಿ ಪಾಂಡುರಂಗ 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 ಹರೇ ಪಾಂಡುರಂಗ 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 ಹರೇ ಮಕರ ಕುಂಡಲಧಾರಿ ಭಕ್ತ ಬಂಧು ಶೌರಿ ಮಕರ ಕುಂಡಲಧಾರಿ ಭಕ್ತ ಬಂಧು ಶೌರಿ ಮುಕ್ತಿದಾತ ಶಕ್ತಿದಾತ ವಿಠ್ಠಲ ನರ ಹರಿ ಮುಕ್ತಿದಾತ ಶಕ್ತಿದಾತ ವಿಠ್ಠಲ ನರ ಹರಿ ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ ಪಾಂಡುರಂಗ 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 ಹರಿ ದೀನಬಂಧು ಕೃಪಾ ಸಿಂಧು ಶ್ರೀಹರಿ ಶ್ರೀಹರಿ ದೀನಬಂಧು ಕೃಪಾ ಸಿಂಧು ಶ್ರೀಹರಿ ಶ್ರೀಹರಿ ಪಾವನಾಂಗ ಹೇ ಕೃಪಾಂಗ ವಾಸುದೇವ ಹರಿ ಪಾವನಾಂಗ ಹೇ ಕೃಪಾಂಗ ವಾಸುದೇವ ಹರಿ ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ ಪಾಂಡುರಂಗ 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 ಹರಿ ತುಳಸಿ ಹಾರ ಕಂದರ ಭಕ್ತ ಹೃದಯ ಮಂದಿರ ತುಳಸಿ ಹಾರ ಕಂದರ ಭಕ್ತ ಹೃದಯ ಮಂದಿರ
ಮಂದರಾದ್ರಿಧರ ಮುಕುಂದ ಇಂದಿರೇಶ ಶ್ರೀಹರಿ. ಮಂದರಾದ್ರಿಧರ ಮುಕುಂದ ಇಂದಿರೇಶ ಶ್ರೀಹರಿ. ರಾಮಕೃಷ್ಣ ಹರೇ ಮುಕುಂದ ಮುರಾರೇ. ಪಾಂಡುರಂಗ 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 ಹರೇ. ಪಾಂಡುರಂಗ 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 ಹರೇ. ಪಾಂಡುರಂಗ ಹರೇ. ಪಾಂಡುರಂಗ ಹರೇ. पंढरीनाथ भगवान की जय. सिद्धांत अवधूत चिंतन श्री गुरुदेव दत्त. जय जय रघुवीर समर्थ श्री सद्गुरुनाथ महाराज की जय. हर हर नमः पार्वती पतये. हर हर महादेव ಶಂಭೋ. ಅತ್ಯಂತ ಪವಿತ್ರವಾದ ಆಷಾಢ ಶುದ್ಧ ಏಕಾದಶಿ ಅಷ್ಟಾಕ್ಷರಿ ಮಂತ್ರದ ಜಪವನ್ನು ಮಾಡೋಣ. ಅಷ್ಟ ಅಕ್ಷರಗಳು, 8 ಅಕ್ಷರಗಳುಳ್ಳ ಮಂತ್ರ. ಓಂ ನಮೋ ನಾರಾಯಣಾಯ. ಅಷ್ಟಾಕ್ಷರಿ ಮಂತ್ರ 2 ಬಾರಿ ನಾವು ಹೇಳಿಕೊಡ್ತೇವೆ. ತಾವು 2 ಬಾರಿ ಪುನರಾವರ್ತಿಸಬಹುದು. ನೇರವಾಗಿ ಕುಳಿತುಕೊಳ್ಳಿ. ಕಣ್ಣುಗಳು ಸಹಜವಾಗಿ ಮುಚ್ಚಿರಲಿ. ನಿಧಾನದ ಉಸಿರಾಟ. ಮನಸ್ಸು ಪ್ರಶಾಂತವಾಗಿರಲಿ. 2 ನಿಮಿಷ ಅಷ್ಟಾಕ್ಷರಿ ಮಂತ್ರದ ನಾಮ ಜಪ. ಓಂ ನಮೋ ನಾರಾಯಣಾಯ. 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 ಓಂ ನಮೋ ನಾರಾಯಣ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯುವುದು.
ಶ್ರೀಮದ್ ಭಗವದ್ಗೀತೆಯ 15ನೆಯ ಅಧ್ಯಾಯದ ಕೆಲವು ಶ್ಲೋಕಗಳ ಪಾರಾಯಣ ನಾವು ಹೇಳಿಕೊಡ್ತೇವೆ. ತಾವು ಪುನರಾವರ್ತಿಸಬಹುದು. ತಮ್ಮ ಪವಿತ್ರವಾದ ಶ್ರೀಮದ್ ಭಗವದ್ಗೀತಾ ಗ್ರಂಥವನ್ನು ತೆಗೆದಿಟ್ಟುಕೊಂಡಿರಿ. 15ನೇ ಅಧ್ಯಾಯ ಮೊದಲ ಶ್ಲೋಕದಿಂದ 5ನೆಯ ಶ್ಲೋಕದವರೆಗೆ ಹೇಳಿಕೊಡ್ತೇವೆ. ಪುನರಾವರ್ತಿಸಿರಿ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪಂಚದಶೋऽಧ್ಯಾಯಃ. ಪುರುಷೋತ್ತಮಯೋಗಃ. ಶ್ರೀಭಗವಾನುವಾಚ. ಊರ್ಧ್ವಮೂಲಮಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾಃ. ಗುಣಪ್ರವೃದ್ಧಾ ವಿಷಯಃ ಪ್ರಬಲಾಃ. ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ನ ರೂಪಮಸ್ಯೇಹ ತಥೋಪಲಭ್ಯತೆ. ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ. ಅಶ್ವತ್ಥಮೇನಂ ಸುವಿರೂಢಮೂಲಂ. ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ತತಃ ಪದಂ ತತ್ಪರಿಮಾರ್ಗಿತವ್ಯಂ. ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ. ಯತಃ ಪ್ರವೃತ್ತಿಃ ಪ್ರಸೃತಾ ಪುರಾಣಿ. ನಿರ್ಮಾನಮೋಹ ಜಿತಸಂಗದೋಷಃ. ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ. ದ್ವಂದ್ವೈರ್ವಿಮುಕ್ತಾಃ ಸುಖದುಃಖಸಂಜ್ಞೈಃ. ಗಚ್ಚನ್ತ್ಯಮೂಢಾಃ ಪದಮವ್ಯಯಂ ತತ್. ಓಂ ಶಾಂತಿ ಶಾಂತಿ
शान्तिश्शान्तिः हरिः ॐ श्रीगुरुभ्यो नमः हरिः ॐ ಶ್ರೀಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತೆಯ ಪುರುಷೋತ್ತಮ ಯೋಗದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಸಂಸಾರ ರೂಪಿ ವೃಕ್ಷವನ್ನು ಕಾಲ್ಪನಿಕವಾಗಿ ವರ್ಣಿಸಿ ಯಾವ ರೀತಿ ನಾವು ಜಗತ್ತನ್ನು ಯಥಾರ್ಥವಾಗಿ ತಿಳಿದುಕೊಳ್ಳಬೇಕು, ಯಾವ ರೀತಿ ನಾವು ಈ ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಮೊದಲ 4 ಶ್ಲೋಕಗಳಲ್ಲಿ ಬಿಡುಗಡೆ ಹೊಂದುವುದಕ್ಕೆ ನಾವು ಮಾಡಬೇಕಾದಂತಹ ಉಪಾಯವೇನು? ಅಸಂಗಶಸ್ತ್ರ, ಅಸಂಗವೆಂಬ ಶಸ್ತ್ರವನ್ನ ಬಳಸಬೇಕು. ಅಂದ್ರೇನು? ಯಾವುದಕ್ಕೂ ಹೆಚ್ಚು ಅಂಟಿಕೊಳ್ಳಬಾರದು. ಶರೀರಕ್ಕೆ ಆಗಲಿ, ಜಗತ್ತಿಗೆ ಆಗಲಿ, ಸಂಬಂಧಗಳಿಗಾಗಲಿ ಅಂಟಿಕೊಳ್ಳಬಾರದು. ಕೇವಲ ವ್ಯಾವಹಾರಿಕ ದೃಷ್ಟಿಯಿಂದ ಎಲ್ಲರ ಜೊತೆಗಿದ್ದು ಆ ವ್ಯವಹಾರ ಮುಗಿದ ನಂತರ ಪುನಃ ನಮ್ಮ ಸ್ವಸ್ಥಾನಕ್ಕೆ, ಅಸಂಗವಾಗಿರುವಂತಹ ಆತ್ಮಸ್ವರೂಪಕ್ಕೆ ವಾಪಸ್ ಬರಬೇಕು. ಅಂತಹ ಸಾಧಕ ಯಾವ ರೀತಿ ಇರ್ತಾನೆ ಹೇಳಿ? 5ನೆಯ ಶ್ಲೋಕದಲ್ಲಿ ಕೊಟ್ಟಿರುವಂತೆ ಆತ ಇರ್ತಾನೆ. ಏನದು ನೋಡಿ, ಪದಚ್ಛೇದವನ್ನು ಮಾಡೋಣ. ನಿರ್ಮಾಣ ಮೋಹ ಜಿತಸಂಗ ದೋಷ ಅಧ್ಯಾತ್ಮ ನಿತ್ಯಾ ವಿನಿವೃತ್ತ ಕಾಮ. ಎಲ್ಲ ಸಾಧಕರ ಲಕ್ಷಣಗಳು ಯಾವ ರೀತಿಯ ಜ್ಞಾನಿಗಳು ಇರ್ತಾರೆ. ಜ್ಞಾನಿಗಳು, ಯತಿಪುಂಗವರು, ಋಷಿಗಳು, ಅವರಿರುವಂತಹ ಲಕ್ಷಣಗಳೇನು ತಿಳಿಸ್ತಾ ಇದ್ದಾರೆ. ದ್ವಂದ್ವೈ ವಿಮುಕ್ತಾ ಸುಖ ದುಃಖ ಸಂಜ್ಞೈ ಗಚ್ಚಂತಿ ಅಮೂಢಾ ಪದಂ ಅವ್ಯಯಂ ತತ್. ಅನ್ವಯಾರ್ಥ ನೋಡಿಕೊಳ್ಳಿ. ನಿರ್ಮಾಣ ಮೋಹ ಹೇಗಿರ್ತಾರೆ? ಅಸಂಗವೆಂಬ ಶಸ್ತ್ರವದಿಂದ ಸಂಸಾರ ರೂಪಿ ವೃಕ್ಷವನ್ನ ಕತ್ತರಿಸಿ ಹಾಕಿದವರು ಯಾವ ರೀತಿ ಇರ್ತಾರೆ? ನಿರ್ಮಾಣ ಮೋಹ, ಅಹಂಕಾರ ಮೋಹಾದಿಗಳಿಲ್ಲದವರು. ಚಿತಸಂಗ ದೋಷ, ಆಸಕ್ತಿ ರೂಪಿ ದೋಷವನ್ನು ಜಯಿಸಿದವರು. ಅಧ್ಯಾತ್ಮ ನಿತ್ಯ, ಪರಮಾತ್ಮನ ಸ್ವರೂಪದಲ್ಲಿ ನಿತ್ಯ ಲೀನರಾದವರು. ವಿನಿವೃತ್ತ ಕಾಮಾಹ, ತನ್ನಿಚ್ಛೆಗಳನ್ನೆಲ್ಲ ಸಂಪೂರ್ಣವಾಗಿ ತ್ಯಜಿಸಿ ಬಿಟ್ಟವರು. ಹಾಗೂ ಸುಖ ದುಃಖ ಸಂಜ್ಞೈ, ಸುಖ ದುಃಖಗಳೆಂಬ ದ್ವಂದ್ವೈ, ದ್ವಂದ್ವಗಳಿಂದ ವಿಮುಕ್ತಾ, ವಿಮುಕ್ತರಾದ ಅರ್ಥಾತ್ ಬಿಡುಗಡೆ ಪಡೆದ. ಅಮೂಢಾಹ, ಮೂಢರಲ್ಲದವರು. ಜ್ಞಾನಿಗಳು, ವಿದ್ವಾಂಸರು, ಯತಿಗಳು, ಋಷಿಗಳು, ಮುನಿಪುಂಗವರು. ತತ್ ಅವ್ಯಯಂ ಪದಂ ಗಚ್ಚಂತಿ, ಆ ಅವಿನಾಶಿ ಪರಮ ಪದವನ್ನು ಪಡೆದುಕೊಳ್ಳುತ್ತಾರೆ. ತಾತ್ಪರ್ಯ ನೋಡಿಕೊಳ್ಳಿ. ಅಹಂಕಾರ ಮೋಹಾದಿಗಳಿಲ್ಲದವರು, ಆಸಕ್ತಿರೂಪಿ ದೋಷವನ್ನು ಜಯಿಸಿದವರು, ಪರಮಾತ್ಮನ ಸ್ವರೂಪದಲ್ಲಿ ನಿತ್ಯ ಲೀನರಾದವರು, ತನ್ನಿಚ್ಛೆಗಳನ್ನೆಲ್ಲ ಸಂಪೂರ್ಣವಾಗಿ ತ್ಯಜಿಸಿಬಿಟ್ಟಿರುವವರು, ಹಾಗೂ ಸುಖ ದುಃಖಗಳೆಂಬ ದ್ವಂದ್ವಗಳಿಂದ ವಿಮುಕ್ತರಾದ ಅರ್ಥಾತ್ ಬಿಡುಗಡೆ ಪಡೆದ ಜ್ಞಾನಿಗಳು ಆ ಅವಿನಾಶಿ ಪರಮ ಪದವನ್ನು ಪಡೆದುಕೊಳ್ಳುತ್ತಾರೆ. ಈ ಶ್ಲೋಕದ ಹಿಂದಿಯ ಭಾವಾನುವಾದವನ್ನು ನೋಡೋಣ. ಜೋ ಝೂಠಿ ಪ್ರತಿಷ್ಠಾ, ಜೋ झूठी प्रतिष्ठा मोह तथा कुसंगति से मुक्त हैं, जो शाश्वत तत्व को समझते हैं, जिन्होंने भौतिक काम को नष्ट कर दिया है,
जो सुख तथा दुख के द्वंद्व से मुक्त हैं और जो मोह रहित होकर परम पुरुष के शरणागत होना चाहते हैं, वे उस शाश्वत राज्य को प्राप्त होते हैं. One who is free from illusion, false prestige, and false association, who understands the eternal, who is done with material lust, and is freed from the duality of happiness and distress, and who knows how to surrender unto the Supreme Person, attains to that eternal kingdom. ನೋಡಿ, ಯಾವ ರೀತಿಯಲ್ಲಿ ಆ ವ್ಯಕ್ತಿತ್ವದ ನಿರ್ಮಾಣವಾಗಿದೆ ಆ ಸಜ್ಜನರಲ್ಲಿ, ಆ ಜ್ಞಾನಿಗಳಲ್ಲಿ. ಹೌದಲ್ಲ? ನೋಡುವ 5ನೆಯ ಶ್ಲೋಕದ ಶಾಂಕರ ಭಾಷ್ಯ. ನಿರ್ಮಾಣ ಮೋಹಾ ಜತಸಂಗ ದೋಷ ಕಥಂ ಭೂತಾ ತತ್ಪದಂ ಗಚ್ಚಂತಿ ಇತಿ ಉಚ್ಯತೆ. ಆ ಪದವನ್ನು, ಪರಮ ಪದವನ್ನು ಎಂಥವರು ಸೇರುತ್ತಾರೆ ಎಂದರೆ ಅದರ ವಿವರಣೆ 5ನೆಯ ಶ್ಲೋಕದಲ್ಲಿ. ನಿರ್ಮಾಣ ಮೋಹರು, ಜಿತಸಂಗ ದೋಷರು, ಅಧ್ಯಾತ್ಮನಿತ್ಯರು, ವಿನಿವೃತ್ತ ಕಾಮರು, ಸುಖ ದುಃಖಗಳೆಂಬ ಹೆಸರಿನ ದ್ವಂದ್ವಗಳಿಂದ ವಿಮುಕ್ತರು ಆಗಿರುವ ಅಮೂಢರು ಆ ಅವ್ಯಯವಾದ ಪದವನ್ನು ಸೇರುತ್ತಾರೆ. ನಿರ್ಮಾಣ ಮೋಹಾ ಮಾನಶ್ಚ ಮೋಹಶ್ಚ ಮಾನಮೋಹೌ ತೌ ನಿರ್ಗತೌ ಏಭ್ಯಃ ತೇ ನಿರ್ಮಾಣ ಮೋಹಾ ಮಾನಮೋಹ ವರ್ಜಿತಾಃ. ಜಿತಸಂಗದೋಷಃ ಸಂಗ ಏವ ದೋಷಃ ಸಂಗದೋಷಃ ಜಿತಃ ಸಂಗದೋಷಃ ಯೈಃ ತೇ ಜಿತಸಂಗದೋಷಾಃ. ಅಧ್ಯಾತ್ಮನಿತ್ಯಾಃ ಪರಮಾತ್ಮ ಸ್ವರೂಪ ಆಲೋಚನ ನಿತ್ಯಾಃ ತತ್ಪರಾಃ. ವಿನಿವೃತ್ತ ಕಾಮಾಃ ವಿಶೇಷತಃ ನಿರ್ಲೇಪೇನ ನಿವೃತ್ತಾಃ ಕಾಮಾಃ ಯೇಷಾಂತೆ ವಿನಿವೃತ್ತ ಕಾಮಾಃ. ಯತಯಃ ಸನ್ಯಾಸಿನಃ ದ್ವಂದ್ವೈಃ ಪ್ರಿಯ ಅಪ್ರಿಯಾದಿಭಿಃ ವಿಮುಕ್ತಾಃ ಸುಖ ದುಃಖ ಸಂಜ್ಞೈಃ ಪರಿತ್ಯಕ್ತಾ ಗಚ್ಚಂತಿ ಅಮೂಢಾಃ ಮೋಹವರ್ಜಿತಾಃ. ಪದಂ ಅವ್ಯಯಂ ತತ್ ಯಥೋಕ್ತಂ. ನಿರ್ಮಾಣ ಮೋಹರು, ಮಾನವು ಮೋಹವು ಮಾನಮೋಹಗಳು ಇವು ಯಾರಿಂದ ಸಂಪೂರ್ಣವಾಗಿ ಹೋಗಿಬಿಟ್ಟಿರುವವೋ ಅವರು ನಿರ್ಮಾಣ ಮೋಹರು. ಮಾನವೂ ಇಲ್ಲ, ಮೋಹವೂ ಇಲ್ಲ. ಮಾನವು ಮೋಹವು ಇಲ್ಲದವರು ಎಂದರ್ಥ. ಜಿತಸಂಗ ದೋಷರು, ಸಂಘವೆಂಬ ದೋಷವು ಸಂಘದೋಷವು. ಸಂಘದೋಷವನ್ನು ಯಾರು ಗೆದ್ದುಕೊಂಡಿರುವರೋ ಅವರು ಜಿತಸಂಗ ದೋಷರು. ಜಿತ ಅಂದ್ರೆ ಜಯಗಳಿಸಿದ್ದಾರೆ ಎನ್ನುವ ಅರ್ಥದಲ್ಲಿ. ಅಧ್ಯಾತ್ಮನಿತ್ಯರು, ಪರಮಾತ್ಮ ಸ್ವರೂಪವನ್ನು ಯಾವಾಗಲೂ ಆಲೋಚನೆ ಮಾಡುತ್ತಿರುವವರು, ಅದರಲ್ಲಿಯೇ ತಾತ್ಪರ್ಯವುಳ್ಳವರು ಎಂದರ್ಥ. ತತ್ಪರರಾಗಿರುವರು, ತನ್ಮಯತೆ ತಲ್ಲೀನತೆಯನ್ನು ಪಡೆದುಕೊಂಡಿರುವವರು. ವಿನಿವೃತ್ತ ಕಾಮರು, ವಿಶೇಷವಾಗಿ ಒಂದಿಷ್ಟು ಅಂಟದ ಹಾಗೆ ಯಾರ ಕಾಮಗಳು ಸಂಪೂರ್ಣವಾಗಿ ನಷ್ಟವಾಗಿದೆಯೋ, ತೊಲಗಿರುವವೋ ಅವರು ವಿನಿವೃತ್ತ ಕಾಮರು. ಯತಿಗಳು, ಸನ್ಯಾಸಿಗಳು. ಸುಖ ದುಃಖಗಳೆಂಬ ದ್ವಂದ್ವಗಳಿಂದ ಎಂದರೆ ಬೇಕಾದದ್ದು ಬೇಡವಾದದ್ದು ಮುಂತಾದ ಜೋಡಿಗಳಿಂದ, ದ್ವಂದ್ವದಿಂದ ವಿಮುಕ್ತರಾದವರು, ಬಿಡುಗಡೆಯನ್ನು ಹೊಂದಿರುವವರು ಇಂಥ ಅಮೂಢರು, ಮೋಹವಿಲ್ಲದ ಜನರು. ಈಗಷ್ಟೇ ಹೇಳಿರುವ ಲಕ್ಷಣಗಳು ಉಳ್ಳವರು ಅವ್ಯಯವಾದ ಆ ಪರಮಪದವನ್ನು ಸೇರುತ್ತಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಪ್ರಯತ್ನ ಪಟ್ಟರೆ ಮಾತ್ರ ಸಫಲರಾಗಲು ಸಾಧ್ಯ. ವಿಶೇಷವಾದ ಚಿಂತನೆ ಇದೆ ನೋಡಿ. ಸನ್ಮಾನ್ಯ ಗುಂಡಪ್ಪನವರು ಇದರ ಬಗ್ಗೆ ವಿಶೇಷವಾದಂತಹ ಚಿಂತನೆಯನ್ನ ವ್ಯಕ್ತಪಡಿಸ್ತಾರೆ ತಮ್ಮ 700ನೆಯ ಮುಕ್ತಕದಲ್ಲಿ. ಬಹಳ ಚಂದ ಇದೆ ನೋಡಿ.
ವಾಸನೆ ವಿವೇಚನಗಳೆರಡಕಂ ಸಂಘರ್ಷೆ ಪ್ರಾಚೀನ ಪೌರುಷಕ್ಕಮಿರುವಂತೆ ಆಶಾ ವಿನಾಶಮುಂ ಧೀಶಕ್ತಿಯುದ್ಭವಮುಂ ಈಶ ಪ್ರಸಾದದಿಂ ಮಂಕುತಿಮ್ಮ ಈಶ ಪ್ರಸಾದದಿಂ ಮಂಕುತಿಮ್ಮ 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 ವಿವೇಚನಗಳೆರಡಕಂ ವಾಸನೆ ವಿವೇಚನಗಳೆರಡಕಂ ವಿವೇಚನಗಳು ಎರಡಕಂ ಪೌರುಷಕ್ಕಮಿರುವಂತೆ ಪೌರುಷಕ್ಕಂ ಇರುವಂತೆ ಆಶಾ ವಿನಾಶಮುಂ ಆಶಾ ವಿನಾಶಮುಂ ಧೀ ಶಕ್ತಿಯುದ್ಭವಮುಂ ಧೀ ಶಕ್ತಿಯ ಉದ್ಭವಂ ಸಂಘರ್ಷ ಹೋರಾಡಿದರೆ ಪ್ರಾಚೀನಕಂ ಹಿಂದಿನಿಂದ ಬಂದ ಪೂರ್ವಕಾಲದಿಂದಲೂ ಕೂಡ ಬಂದಿರುವಂತಹ ಧೀ ಶಕ್ತಿ ವಿವೇಕದ ಶಕ್ತಿ ಈಶ ಪ್ರಸಾದದಿಂದ ಭಗವತ್ ಕೃಪೆಯಿಂದ ನಮ್ಮ ಗುಣಗಳ ರೂಪದಲ್ಲಿರುವ ವಾಸನೆಗಳು ಮತ್ತು ನಮ್ಮ ವಿವೇಕದ ನಡುವಿನ ಸಂಘರ್ಷದಿಂದ ಪ್ರಾಚೀನ ಕಾಲದಿಂದ ಹಿಂದಿನಿಂದ ಬಂದ ನಮ್ಮ ಗುಣಗಳಿಗೂ ನಮಗಿರುವ ವಿವೇಕದಿಂದ ಕೂಡಿದ ಬುದ್ಧಿಶಕ್ತಿಗೂ ನಡೆಯುವ ಸಂಘರ್ಷದಿಂದ ನಮ್ಮ ಆಸೆಗಳು ನಶಿಸಿ ಪರಮಾತ್ಮನನ್ನು ಮತ್ತು ಪರತತ್ವವನ್ನು ಅರಿಯುವ ಶಕ್ತಿಯು ನಮ್ಮಲ್ಲಿ ಆ ಪರಮಾತ್ಮನ ಪ್ರಸಾದದಂತೆ ಸಿಗುತ್ತದೆ ಎಂದು ಪ್ರಸ್ತಾಪಿಸಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕತೆ. ಪ್ರತಿಯೊಬ್ಬರೂ ತಮ್ಮ ಪೂರ್ವಜನ್ಮದ ಕರ್ಮಗಳಿಂದ ಸಂಚಯಿಸಿದ ಕರ್ಮಶೇಷವನ್ನು ಹೊತ್ತೇ ತರುತ್ತಾರೆ ಮತ್ತು ಇಲ್ಲಿನ ಬದುಕಿನ ಕರ್ಮಾನುಸಾರ ಒಂದಷ್ಟನ್ನು ಗಳಿಸಿಕೊಳ್ಳುತ್ತಾರೆ. ಇವೆರಡರ ಒಟ್ಟು ಮೊತ್ತವೇ ನಮ್ಮ ಈಗಿನ ಗುಣವಾಗುತ್ತದೆ. ನಮ್ಮ ಗುಣಗಳ ಪರಿಚಯ ನಮಗೆ ಆಗುತ್ತಿದ್ದಂತೆ ನಮ್ಮ ವಿವೇಕ ಅದನ್ನು ಸರಿ ಮತ್ತು ತಪ್ಪುಗಳಾಗಿ ಪರಿಗಣಿಸಿ ಮಾನಸಿಕ ದೃಢತೆಯಿಂದ ನೋಡಿ, ದೃಢತ್ವ ತನಗೆ ಯಾವುದು ಹಿತವೋ ಅದನ್ನು ವೃದ್ಧಿಸಿಕೊಳ್ಳುತ್ತ ಅಹಿತವಾದದ್ದನ್ನು ಬಿಡುವ ಪ್ರಯತ್ನವನ್ನು ಮಾಡಬೇಕು. ಇದೇ ವಾಸನೆ ಮತ್ತು ವಿವೇಕಗಳೆರಡರ ನಡುವಿನ ಸಂಘರ್ಷ. ವಾಸನೆ ವಿವೇಚನೆ, ಈ ಸಂಘರ್ಷದಲ್ಲಿ ವಿವೇಕದ ಆಧಿಕ್ಯದಿಂದ ಸತ್ ಒಳಗೆ ತುಂಬಿಕೊಳ್ಳುತ್ತಾ ಹೋದಂತೆ ಅಸತ್ ನಮ್ಮಿಂದ ದೂರವಾಗಿ ಜಗತ್ತಿನ ವಸ್ತು ವಿಷಯ ಮತ್ತು ವ್ಯಕ್ತಿಗಳ ಮೇಲಿನ ಆಸೆ ನಾಶವಾಗುತ್ತದೆ. ಇದನ್ನೇ ಮಾನ್ಯ ಗುಂಡಪ್ಪನವರು ಆಶಾ ವಿನಾಶಮುಂ ಧೀಶಕ್ತಿಯುದ್ಭವಮುಂ ಎಂದಿದ್ದಾರೆ. ನಾವು ಪೂಜೆ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಘಂಟಾನಾದವನ್ನು ಮಾಡುತ್ತೇವೆ. ಘಂಟಾನಾದ ಮಾಡುವಾಗ ಮಂತ್ರವನ್ನು ಹೇಳ್ತೇವೆ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷತಾಂ ಗಮನಾರ್ಥಂತು ರಕ್ಷಸಾಂ ಕುರ್ವೇ ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ. ದೇವತೆಗಳಿಗೆ ಆಹ್ವಾನ ಮಾಡುವಂತಹ ಲಾಂಛನ ಘಂಟಾನಾದ. ಅದರಿಂದ ಏನಾಗುತ್ತೆ? ನೋಡಿ, ಅದರ ಪರಿಣಾಮ ಏನು ಅಂತಂದ್ರೆ ಘಂಟಾನಾದದಿಂದ ಆಗಮಾರ್ಥಂತು ದೇವಾನ ಎಲ್ಲ ವಿವೇಚನೆ, ಧೀಶಕ್ತಿ, ಬುದ್ಧಿಶಕ್ತಿ, ವಿವೇಕಗಳು ನಮ್ಮೊಳಗೆ ಆವಿರ್ಭವಿಸಲಿ, ಜಾಗೃತಗೊಳ್ಳಲಿ. ಗಮನಾರ್ಥಂತು ರಕ್ಷಸಾಂ, ನಮ್ಮಲ್ಲೇ ಇರಬಹುದಾದ ಎಲ್ಲ ದುರ್ಗುಣಗಳು ಹೊರಕ್ಕೆ ಹೋಗಲಿ. ಆ ಎಲ್ಲ ದುರ್ಗುಣಗಳನ್ನು ಬಿಟ್ಟು ಬಿಡೋಣ. ನೋಡಿ, ಯಾವಾಗ ಸತ್ತು ಒಳಗೆ ತುಂಬಿಕೊಳ್ಳುತ್ತೆ ಅಸತ್ ಹೊರಗೆ ಹೊರಟೋಗುತ್ತೆ. ಇದನ್ನು ಹೇಳ್ತಾರೆ ಗುಂಡಪ್ಪನವರು. ಆಶಾ ವಿನಾಶಮಂ ಧೀಶಕ್ತಿ ಯುದ್ಭವಮೋ. ಕೆಲವರಿಗೆ ತಮ್ಮ ಗುಣಗಳ ವಿಶ್ಲೇಷಣೆ ಮಾಡಿಕೊಳ್ಳಬೇಕೆಂಬ ಇಚ್ಛೆಯೇ ಉದ್ಭವವಾಗುವುದಿಲ್ಲ. ಹಾಗೆ ಉದ್ಭವವಾದರೂ ಆ ಗುಣಗಳಲ್ಲಿರುವ ಕೆಡುಕನ್ನು
ಗುರುತಿಸಿಕೊಂಡು ಸುಧಾರಿಸಿಕೊಳ್ಳುವ ಪ್ರಯತ್ನವನ್ನೇ ಮಾಡುವುದಿಲ್ಲ. ಹಾಗೆ ಪ್ರಯತ್ನ ಪಟ್ಟರೂ ಈ ವಾಸನೆ ಮತ್ತು ವಿವೇಕಗಳ ನಡುವಿನ ಘರ್ಷಣೆಯಲ್ಲಿ ವಾಸನೆಗಳ ಮೆಲುಗೈಯಾದರೆ ಆತ್ಮೋದ್ಧಾರದ ಪ್ರಯಾಣ ಕುಂಠಿತವಾಗುತ್ತದೆ. ಸತತ ಸತ್ಪ್ರಯತ್ನದಿಂದ ಈ ಸಂಘರ್ಷಣೆಯಲ್ಲಿ ವಾಸನೆಗಳು ನಶಿಸಿ ಧೀಶಕ್ತಿ ಅಧಿಕವಾದರೆ ಆಗ ನಮ್ಮ ಆಸೆಗಳು ಮತ್ತು ವಾಸನೆಗಳು ನಾಶವಾಗಿ ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಸುಗಮವಾಗುತ್ತದೆ. ಇದು ಒಂದು ಸಂಘರ್ಷ, ನಿರಂತರ ಮತ್ತು ಜನ್ಮಾಂತರದ ಸಂಘರ್ಷ. ಪ್ರತಿ ಕ್ಷಣವೂ ನಮಗೆ ಅರಿವಿಲ್ಲದಂತೆ ನಡೆಯುವ ಸಂಘರ್ಷ. ಆದರೆ ಅರಿತು ಹೋರಾಡಿ ಗೆದ್ದರೆ ಅಧಿಕ ಲಾಭ. ಈ ಒಳಿತು ಕೆಡುಕಿನ ವಾಸನೆ ಮತ್ತು ಧೀಶಕ್ತಿಗಳ ನಡುವಿನ ಈ ಸಂಘರ್ಷಕ್ಕೆ ನಮ್ಮ ಇಚ್ಛಾಶಕ್ತಿಯೇ ಇಂಧನ. ನಮ್ಮ ಇಚ್ಛಾಶಕ್ತಿ ಸ್ವಚ್ಛ, ದೃಢ ಮತ್ತು ನಿರಂತರವಾಗಿದ್ದರೆ ಆಗ ಸಚ್ಚಿತ್ ಆನಂದ ಸ್ವರೂಪನಾದ ಪರಮಾತ್ಮ ನಮ್ಮೊಳಗೆ ಆತ್ಮಸ್ವರೂಪದಲ್ಲಿ ಇದ್ದುಕೊಂಡು ನಮಗೆ ಸಹಾಯ ಮಾಡುತ್ತಾನೆ. ನಮ್ಮ ಪ್ರಯತ್ನ ಶುದ್ಧ ಮತ್ತು ಪ್ರಾಮಾಣಿಕವಾಗಿದ್ದರೆ ನಮಗೆ ಈ ಸಂಘರ್ಷದಲ್ಲಿ ಖಂಡಿತ ಜಯವಾಗುತ್ತದೆ. ನಾವು ಪ್ರಯತ್ನ ಪಡಬೇಕಷ್ಟೆ. ಎಷ್ಟು ಸೊಗಸಾಗಿದೆ ನೋಡಿ ಈ ಮುಕ್ತಕ. ಮತ್ತೊಮ್ಮೆ ಮೆಲುಕು ಹಾಕೋಣ. ವಾಸನೆ ವಿವೇಚನೆಗಳೆರಡಕಂ ಸಂಘರ್ಷೆ ಪ್ರಾಚೀನಕಂ ಪೌರುಷಕ್ಕಮಿರುವಂತೆ ಆಶಾ ವಿನಾಶಮುಂ ಧೀಶಕ್ತಿಯುದ್ಭವಮುಂ ಈಶ ಪ್ರಸಾದದಿಂ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಭಗವಂತನ ನಲ್ನುಡಿ, ಭಗವಂತನ ಕರುಣೆ, ಭಗವಂತನ ಅನುಗ್ರಹ ನಮ್ಮ ಮೇಲೆ ನಿರಂತರವಾಗಿರಲಿ. ಆ ಧೀಶಕ್ತಿಯನ್ನ ಜಾಗೃತ ಮಾಡಿಕೊಂಡು ಆ ಪರಮ ಪದವನ್ನು ಸೇರುವುದಕ್ಕೆ ಯಾವ ಸಾಧನೆಗಳು ಅವಶ್ಯಕವೋ ಅದನ್ನೆಲ್ಲವನ್ನೂ ಕೂಡ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಅನುಷ್ಠಾನಗಳನ್ನು ಮಾಡೋಣ. ಜೀವನದ ಸಾಫಲ್ಯದ ಕಡೆಗೆ ನಮ್ಮ ಯಾತ್ರೆ ಮುಂದುವರಿಯುತ್ತಿರಲಿ. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಪುನಃ ಮುಂದಿನ ವಾರ ಭೇಟಿಯಾದಾಗ ಪುರುಷೋತ್ತಮ ಯೋಗದ ಮುಂದಿನ ವಿಚಾರಗಳನ್ನು ಮೆಲುಕು ಹಾಕೋಣ. ಶಾಂತಿ ಮಂತ್ರ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.